ಪುನಸ್ಕಾರಗಳು ನಡೀತಾ ಇದೆ. ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗಬೇಕು ಅಂತ ಬಹಳ ಪ್ರಮುಖವಾಗಿ ಇವತ್ತು ಖರ್ಗೆ ಮತ್ತು ರಾಹುಲ್ ಗಾಂಧಿ ಅವರು ಒಂದು ಫೈನಲ್ ತೀರ್ಮಾನ ಮಾಡ್ತಾರೆ ಅನ್ನೋದು ಚರ್ಚೆ ಆಗ್ತಾ ಇದೆ ಸರ್. ನನಗೆ ಇವತ್ತು ಪೂಜೆ ಮಾಡೋದು ಮುಖ್ಯ ಅಲ್ಲ. ನಾನು ಜೈಲಿಗೆ ಹೋದಾಗ ನನ್ನ ತಾಯಂದಿರು ಇಡೀ ರಾಜ್ಯದಲ್ಲಿ ತಾಯಂದಿರು, ಯುವಕರು, ಹಿರಿಯರು, ದೇವಸ್ಥಾನದ ಅರ್ಚಕರು ಎಲ್ಲ ಕೂಡ ನಾನು ಜೈಲಿನಿಂದ ಯಾವತ್ತು ಈಚೆ ಬರ್ತೀನಂತ ಅವತ್ತು ಉಳಿದಂತ ಶ್ರಮ ಪಟ್ಟಿದೆಯಲ್ಲ ಅದನ್ನ ನಾನು ನೋಡ್ಲಿಕ್ಕೆ ಸಾಧ್ಯಲ್ಲ. ಇದು ಮುಖ್ಯ ಅಲ್ಲ. ಆಮೇಲೆ ನಾನು ಜೈಲಿಂದ ಈಚೆ ಬಂದಾಗ ಆ ಬಿಜೆಪಿ ಬಿಸಿಲಿ ಆ ಬಿಜೆಪಿ ಸರ್ಕಾರದಲ್ಲಿ ಇವತ್ತಿನ ಕಾಂಗ್ರೆಸ್ ಸರ್ಕಾರ ಇದೆ ಈ ರಾಜ್ಯದಲ್ಲಿ. ಅಷ್ಟಿದ್ರು ಕೂಡ ಪೊಲೀಸ್ ಅವರು ಥ್ರೆಟನ್ ಮಾಡಿದ್ರು. ರಕ್ಷಣಾ ವೇದಿಕೆ ಧಾರಣೆಗೊಳಕ್ಕೆ ಹೋಗಿ ಅವ್ನ ಭಾಸ್ಕರ್ ಅವ್ರು ಥ್ರೆಟನ್ ಮಾಡ್ತಾನೆ, ನೀ ಮಾಡ್ಬೇಡ ಅಂತ. ಬೇರೆಯವ್ರು ಮಾಡ್ತಾರೆ. ಚೀಫ್ ಮಿನಿಸ್ಟರ್ ನನ್ನ ಜೊತೆ ಇದ್ದಂತ ಕುಮಾರಸ್ವಾಮಿ ಚನ್ನಪಟ್ಟಣದಲ್ಲಿ ಅವ್ರನ್ನ ಸ್ಟೇಟ್ಮೆಂಟ್ ಮಾಡ್ತಾರೆ, ಬೇರೆಯವ್ರನ್ನ ಸ್ಟೇಟ್ಮೆಂಟ್ ಮಾಡ್ತಾರೆ. ಕೆಲವು ಸ್ವಾಮಿಗಳು ಬರಲೇ ಇಲ್ಲ, ಕೆಲವು ಸ್ವಾಮಿಗಳು ಬಂದ್ರು. ಬಹಳ ಜನ ಎಲ್ಲ ಬಂದು ಬೇರೆ ಎಲ್ಲ ಬಂದು ಮನೆಗಳಿಗೆ ಬಂದು ನನ್ನ ಮನೇಲಿ ನನ್ನ ವೈಫ್ ಹತ್ರ ನನ್ನ ಮಕ್ಕಳ ಹತ್ರ ಎಲ್ಲ ಮಾತಾಡ್ಕೊಂಡು ಹೋಗಿದ್ದೆಲ್ಲ ಇದೆ. ಅವತ್ತೆಲ್ಲ ಪೂಜೆ ಮಾಡ್ಕೊಂಡು ಅರ್ಕೆ ಇನ್ನೂ ತೀರ್ಸಕ್ ಆಗ್ತಾಯಿಲ್ಲ. ಎಷ್ಟೋ ಅರ್ಕೆಗಳು ಅವತ್ತು ಮುಖ್ಯ. ಇವತ್ತು ಬಿಡಿ, ಇವತ್ತೆಲ್ಲ ನಾನು ಡೆಪ್ಯೂಟಿ ಸಿಎಂ ಆಗಿದ್ದೀನಿ, ಪಕ್ಷದ ಅಧ್ಯಕ್ಷ ಇದ್ದೀನಿ, ಬೇರೆ ವಿಚಾರ. ಆ ಕಷ್ಟ ಕಾಲದಲ್ಲಿ ಎಷ್ಟೋ ಜನ ಚಪ್ಪಲಿ ಹಾಕಿರ್ಲಿಲ್ಲ. ನನಗೆ ಇವತ್ತು ನನ್ನ ನೆನಪಿದೆ. ಕೆಲವರೆಲ್ಲ ಜೈಲ್ ಹತ್ರ ಬಂದು ನನ್ನ ಕಾಯ್ಕೊಂಡು ನಿಂತ್ಕೊಳ್ಳೋರು, ನಾನು ಹೊರಗಡೆ ಬರ್ಬೇಕಾದ್ರೆ ಇಡಿ ಆಫೀಸ್ ಹತ್ರ ಬಂದು ಕಾಯ್ಕೊಂಡಿರೋರು, ಇಡಿ ಕೋರ್ಟ್ ಹತ್ರ ಬಂದು ಕಾಯ್ಕೊಂಡು ಕೂತಿರೋರು, ಚಪ್ಪಲಿನೇ ಯಾವ್ದು ಇಲ್ಲ. ಅಂತವ್ರೆಲ್ಲ ಡೆಲ್ಲಿಗೆ ಫ್ಲೈಟ್ ಅಲ್ಲಿ ಬಂದು ನನ್ನ ಮಕ್ಕ ತೋರಿಸ್ಬೇಕು ಅಂತ ನನಗೆ ಆತ್ಮಧೈರ್ಯ ಕೊಟ್ಟರಲ್ಲ, ಅದು ಸರ್. ಇವತ್ತೊಂದು ಫೈನಲ್ ಆಗುತ್ತೆ ಅನ್ನೋದು, ಫೈನಲ್ ಆಗುತ್ತೆ ಅನ್ನೋದು ನನಗೆ ಗೊತ್ತಿಲ್ಲಪ್ಪ. ನಾನೇನು ಕೇಳಿಲ್ಲ. ನನಗೆ ನಾನು ಚೀಫ್ ಮಿನಿಸ್ಟರ್ ಮಾಡಿ ಅಂತ ನಾನು ಇದು ನಮ್ಮ 5-6 ಜನದ ಗುಟ್ಟಿನ ವ್ಯಾಪಾರ. ನಾನು ಇದನ್ನ ಬೈರೋಂಗ ಮಾತಾಡೋದು. ನಾನು ನಂಬಿರೋದು ನಮ್ಮ ಆತ್ಮಸಾಕ್ಷಿ. ನಮ್ಮ ಆತ್ಮಸಾಕ್ಷಿಗೆ ನಾವೆಲ್ಲ ಕೆಲಸ ಮಾಡೋದು. ನನಗೆ ಪಕ್ಷಕ್ಕೆ ಯಾವ ತರದ ಮುಜುಗರ ತರಕ್ಕೂ ನಂಗೆ ಇಷ್ಟ ಇಲ್ಲ. ಪಕ್ಷನ ವೀಕ್ ಮಾಡಕ್ಕೂ ನಂಗೆ ಇಷ್ಟ ಇಲ್ಲ. ಪಕ್ಷ ಇದ್ರೆ ನಾವು, ಕಾರ್ಯಕರ್ತರಿದ್ರೆ ನಾವು. ಸೊ ನಮ್ಮ ನಾಯಕರುಗಳು, ನಮ್ಮ ಸಿಎಂ ಹೇಳಿದ್ದಾರೆ, ಅವರು ಹಿರಿಯರು, ಅವ್ರು ನಮ್ಮ ಪಕ್ಷಕ್ಕೆ ಒಂದು ದೊಡ್ಡ ಆಸ್ತಿ. ಅವ್ರಿಗೂ ನಾವು 7 ವರ್ಷ ಈಗಾಗಲೇ ಮುಗಿಸಿದ್ದಾರೆ. ಇನ್ನು ನೆಕ್ಸ್ಟ್ ಬಜೆಟ್ ಮಾಡಿಸ್ತೀನಿ ಅಂತ ಹೇಳ್ತಾರೆ. ಬಹಳ ಸಂತೋಷ. ಅಪೋಸಿಷನ್ ಲೀಡರ್ ಆಗಿದ್ದಾರೆ, ಅವರು ದುಡಿದಿದ್ದಾರೆ, ಅವರು ಪಕ್ಷ ಕಟ್ಟಿದ್ದಾರೆ. ಸೊ ನಾವೆಲ್ಲ ಸೇರಿ ಮುಂದಕ್ಕೆ 28 ಗುರಿ ನೋಡಿ 29 ಗುರಿ ನಾವು ನೋಡ್ಬೇಕು. ಅದು ನಮ್ ಬಹಳ ಮುಖ್ಯ ಸರ್. ಎಲ್ಲರೂ ಕೂಡ ಸರ್ ಆತ್ಮವಿಶ್ವಾಸಕ್ಕೆ ನಡ್ಕೋತಾರೆ ಅನ್ನುವಂತ ವಿಶ್ವಾಸ ಇದೆಯಾ ಸರ್ ನಿಮ್ಗೆ? ನಿಮ್ಮನ್ನ ಸಿಎಂ ಆಗಿ ನೋಡ್ಬೇಕು ಅಂತ ಜಿಲ್ಲೆಯಲ್ಲಿ 4 ಕಾಂಗ್ರೆಸ್ ಕೊಟ್ಟಿದ್ದಾರೆ ಜಿಲ್ಲೆ. ನಾನು ಯಾರು ಕೇಳಿದಪ್ಪ, ನಾನು ಎಲೆಕ್ಷನ್ ಟೈಮ್ ಅಲ್ಲಿ ಮಾದೇವಪ್ಪನ ಕ್ಷೇತ್ರಕ್ಕೆ ಹೋಗ್ಬಿಟ್ಟು ಕೇಳಿದ್ದೀನಿ. ನಾನು ನನ್ನ ಮಕ್ಕ ನೋಡ್ರೆ ಅಂತ ನಾನು ಕೇಳಿದ್ದೀನಿ. ಎಲ್ಲರನ್ನೂ ಕೇಳಿದೀನಿ, ಮಂಡ್ಯ ಕೇಳಿದೀನಿ, ಎಲ್ಲ ಕೇಳಿದ್ದೀನಿ. ನಾನು ಇಲ್ಲ ಅಂತ ನಾನು ಹೇಳುದಿಲ್ಲ. ಜನ ವೋಟ್ ಕೊಟ್ಟವ್ರೆ, ಎಲ್ಲರೂ ಸಾಮೂಹಿಕವಾಗಿ ಕೊಟ್ಟವ್ರೆ. ನಾನು ಒಬ್ಬನೇ ಅಂತ ಅಲ್ಲ. ಎಲ್ಲಾ 100-224 ಜನದ ಕ್ಷೇತ್ರದಲ್ಲೂ ಕೂಡ ಕಾರ್ಯಕರ್ತರು, ನಮ್ಕಿನ್ನ ಕಾರ್ಯಕರ್ತರು ಪ್ರಾಣ ಕೊಟ್ಟು ಈ ಸರ್ಕಾರ ತಂದಿರೋರು ಕಾರ್ಯಕರ್ತರು. ಆಮೇಲೆ ನೆಕ್ಸ್ಟ್ ಲೀಡರ್, MLA ಗಳು, ಫಲಾನುಭವಿಗಳು. ಬಟ್ ಏನು ಇಲ್ವಲ್ಲ ಇವ್ರಿಗೆಲ್ಲ, ಏನು ಇಲ್ವಲ್ಲ. ಇವ್ರಿಗೆ ಯಾವ ಅಧಿಕಾರ ಕೊಟ್ಟಿಲ್ವಲ್ಲ. ಇವ್ರಿಗೆಲ್ಲ ಎಲ್ಲ ಬಾವುಟ ಕಟ್ಟಿರೋರು, ಬಡದಾಡಿರೋರು, ಕೇಸ್ ಹಾಕ್ಸ್ಕೊಂಡಿರೋರು ಎಲ್ಲ ಇವರೇ. ಈಗ ಮೇಕೆದಾಟು ಯಾತ್ರೆ, ಇವರೆಲ್ಲ ಮೇಕೆದಾಟು ಯಾತ್ರೆಯಲ್ಲಿ ಪಾಪ ಯಾರು ಇರ್ಲಿಲ್ಲ, ಎಲ್ಲ ಬೇಡ ಅಂದ್ಬಿಟ್ರು. ನಡೀತೀನಿ ಅಂತ ನಾನು ತೀರ್ಮಾನ ಮಾಡಿದೆ. ನಾನು ಸಿದ್ದರಾಮಯ್ಯ ತೀರ್ಮಾನ ಮಾಡಿದೆ. ಹಗಲು ರಾತ್ರಿ ಇವರೆಲ್ಲ ಎಷ್ಟು ಶ್ರಮ ಪಟ್ಟು ಊಟ ತಿಂಡಿ ನೀರು ಕೊಟ್ಟು ಹೆಜ್ಜೆ ನಮ್ಮ ನೀರು ನಮ್ಮ ಹಕ್ಕು ಅಂತ ಹೋರಾಟ ಮಾಡೋದಕ್ಕೆ ಇವತ್ತು ನ್ಯಾಯಾಲಯ ಇವ್ರ ಪರವಾಗಿ ತೀರ್ಪು ಕೊಟ್ಟಿದ್ದಾರೆ. ಅದು ನನಗೆ ಗೊತ್ತಿಲ್ಲ. ಅವರೆಲ್ಲ ಮಂತ್ರಿ ಆಗಕ್ಕೆ ಓಡಾಡ್ತಾ ಇದಾರೆ. ಅಲ್ಲ, ಅದ್ರ ಜೊತೆಗೆ ತಾವು ಕೂಡ ಸಿಎಂ ಆಗ್ಬೇಕು ಅಂತ ನೋಡ್ತಿದ್ದಾರೆ ಸರ್. ನನಗೆ ಗೊತ್ತಿಲ್ಲ. ಹೈಕಮಾಂಡ್ ಭೇಟಿ ಮಾಡುವಂತ ನಾನು ಅವ್ರು ಯಾರಿಗೂ ಫೋನು ಮಾಡಿಲ್ಲ, ನಾನು ಯಾರಿಗೂ ಕರೆದಿಲ್ಲ, ನಾನು ಮಾತಾಡಿಲ್ಲ. ನಾನು ಯಾಕೆ ಹೋದ್ರಿ ಅಂತಾನು ನಾನು ಕೇಳಕ್ ಹೋಗ್ತಾ ಇಲ್ಲ. ನನಗೆ ಅವಶ್ಯಕತೆ ಸರ್. ಆತ್ಮವಿಶ್ವಾಸಕ್ಕೆ ಎಲ್ಲರೂ ನಡ್ಕೋತಾರೆ ಅನ್ನುವಂತ ವಿಶ್ವಾಸ ಇದೆಯಾ ಸರ್? ಏನ್ ಹೇಳಿ? ನಾನು ಯಾಕೆ ಅದನ್ನ ಮಾತಾಡಕ್ ಹೋಗ್ಲಿ? ನೀವೆಲ್ಲ ಏನೇನೋ ಬರ್ದಿದ್ದೀರಿ ಸರ್. ಬಸವರಾಜ ರಾಜೇಗೌಡ ಹೇಳಿ, ಲಿಂಗಾಯತ ಸಮುದಾಯ ಸಂಪೂರ್ಣ ಬೆಂಬಲ ಸಿದ್ದರಾಮಯ್ಯ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅನ್ನುವಂಥದ್ದು ಕೂಡ ಹೇಳಿದ್ದಾರೆ ಸರ್. ಮೊಬೈಲ್ ನಾನು ಅವ್ರು ಯಾರಿಗೂ ಸ್ಪೋಕ್ಸ್ಮನ್ ಅಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.